ವೆಲ್ಕಮ್ ಬ್ಯಾಕ್ ಭರತ್ ವ್ಲಾಗ್ಸ್. ಹೋದ ವ್ಲಾಗಲ್ಲೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಒಳ್ಳೆ ಚೆನ್ನಾಗಿ ಎಲ್ಲ ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಇದೇ ಥರ ನೆಕ್ಸ್ಟ್ ಬರೋ ವೀಡಿಯೋಗಳಿಗೆಲ್ಲ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಗೆ ಇವತ್ತು ಏನಂತ ಅಂತಂದರೆ ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಅದಕ್ಕೆ ಏನೇನು ಬೇಕು ಅದಕ್ಕೆ ಐಟಮ್ಸ್ ತರದ ಒಂದು ಚಿಕನ್ ರೆಸಿಪಿ ಮಾಡೋದಂತಿದ್ದೀನಿ, ಸಿಂಪಲಾಗಿ ಚಿಕ್ಕದಾಗಿ. ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ತಗೊಬರೋಣ ಬನ್ನಿ ಗೈಸ್. ಈಗ ಅಲ್ಲಿ ಚಿಕನ್ ಅಂಗಡಿಗೆ ಹೋಗಿ ಸಿಗ್ತೀನಿ ಗೈಸ್. ಈಗ ತಾನೇ ಇಲ್ಲಿ ಚಿಕನ್ ಅಂಗಡಿ ಹತ್ರ ಬಂದಿದ್ದೀವಿ ನಮ್ಮ ಏರಿಯಾದಲ್ಲಿ. ಇವಾಗ ಚಿಕನ್ ತಗೊಂಡೋಗಿ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಈಗ ತಾನೇ ಚಿಕನ್ ಅಂಗಡಿಯಿಂದ ಚಿಕನ್ ಕಟ್ ಮಾಡಿಸ್ಕೊಂತ ಬಂದಿದ್ದೀನಿ. ಈಗ ರೆಸಿಪಿ ಮಾಡೋದ. ಅದಕ್ಕಿಂತ ಮುಂಚೆ ಸಿನಿಮ್ಯಾಟಿಕ್ ಶಾಟ್ ಹಾಕ್ತೀನಿ ನೋಡ್ರಿ. ಏನೇನು ಐಟಮ್ ಬೇಕು ಅದ್ರದ್ದೆಲ್ಲ ಒಂದು ಸಿನಿಮ್ಯಾಟಿಕ್ ಶಾಟ್ ಹಾಕ್ತೀನಿ. ಇವಾಗ ನೋಡ್ಕೊ ಬನ್ನಿ. ಈಗ ತಾನೇ ನೋಡ್ಕೊ ಬಂದ್ರಿ. ಇವಾಗ ಕ್ರಿಸ್ಪಿ ಚಿಕನ್ ಮಾಡೋದಕ್ಕೆ ಏನೇನು ಬೇಕು ಐಟಮ್ ಅಂತ ತೋರಿಸ್ತೀನಿ ಬನ್ನಿ. ಚಿಕನ್, ಸಾಲ್ಟ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಗರಂ ಮಸಾಲ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲೆಮನ್, ಹಂಗೆ 2 ಎಗ್. ಮೇನಾಗಿ ಬೇಕಾಗಿರೋದು ಲೇಸ್. ಓಕೆನಾ? ಇವಾಗ ಬನ್ನಿ. ಇವಾಗ ಫಸ್ಟ್ ಈಗ ಚಿಕನ್ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಸಿಗೋದ ಗೈಸ್. ಇದು ನಾನು ಹೇಳಿದ್ನಲ್ಲ ರೆಸಿಪಿಗೆ, ಅದಕ್ಕೆ ನಾವು ತಗೊಂಡಿರೋದು ಚಿಕನ್ ಬೋನ್ಲೆಸ್ ಚಿಕನ್ನು. ಬನ್ನಿ ಗೈಸ್ ಇವಾಗ ವಾಶ್ ಮಾಡ್ಕೊಂಡು ಗೈಸ್. ಈಗ ತಾನೇ ತೋರಿಸಿದ್ನಲ್ಲ ಐಟಮ್ಗಳನ್ನ, ಇವಾಗ ಐಟಮ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದ ಬನ್ನಿ. ಈಗ ಫಸ್ಟು ಸಾಲ್ಟ್, ನೆಕ್ಸ್ಟು ಪೆಪ್ಪರ್ ಪೌಡರ್, ನೆಕ್ಸ್ಟು ಚಿಲ್ಲಿ ಪೌಡರ್, ಹಂಗೆ ಅರಿಶಿನ ಪುಡಿ, ನೆಕ್ಸ್ಟ್ ಗರಂ ಮಸಾಲ. ರೈಸ್ ಹಂಗೆ ಬನ್ನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕದ. ಹಂಗೆ ನಿಂಬೆಹಣ್ಣು ಹಿಂಡದ ಬನ್ನಿ. ಹಂಗೆ ಗೈಸ್. ಇವಾಗ ಇದನ್ನ ಒಂದು 5 to 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದು ನೆಕ್ಸ್ಟ್ ಏನೇನಿದು ಲೇಸ್ನ ಬೇರೆ ಕ್ರಂಚಿ ಮಾಡ್ಕೋಬೇಕು. ಹಂಗೆ ಎಗ್ನ ಹೊಡೆದು ಒಂದು ಬೌಲಲ್ಲಿ ಹಾಕೋಬೇಕು. ಬನ್ನಿ ಗೈಸ್ ಇವಾಗ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದು ನೆಕ್ಸ್ಟ್ ಏನೇನು ಮಾಡ್ತೀವಿ ತೋರಿಸ್ತೀನಿ. ಫ್ರಿಜ್ಜಲ್ಲಿ ಇಷ್ಟೊಂದು ಇಟ್ಬಿಟ್ಟವ್ರೆ ಐಟಮ್ಸ್ ಇಲ್ಲಿ ಗೈಸ್. ನೋಡಿ ಎಲ್ಲ ಬರೀ ಹೂವು ತರಕಾರಿಗಳೇ ಇಟ್ಬಿಟ್ಟವ್ರೆ ಗೈಸ್. ಬನ್ನಿ ಗೈಸ್. ನಾವು ಅಮ್ಮ ಬೇರೆ ಬಂದು ನಿಂತವ್ರೆ. ಇದೆ ನಾನು ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀನೋ ನಾವು ಅಮ್ಮ ಮಾಡ್ತಾರೋ ಗೊತ್ತಿಲ್ಲ. ಫಸ್ಟು ಟೇಸ್ಟ್ ಮಾಡಿಸೋದು ನಾವು ಅಮ್ಮಂಗೆನೆ ಮಾಡ್ಬಿಟ್ಟು ಆಮೇಲೆ ನಾವು ಅಪ್ಪ ಹೆಂಗಿದ್ರು ಭಟ್ರ ಅಲ್ವಾ, ಫಸ್ಟ್ ಅವರಿಗೆ ಟೇಸ್ಟ್ ಮಾಡಿಸೋದು. ಅವ್ರು ಏನು ಹೇಳ್ತಾರೆ ನೋಡೋದ. ಬನ್ನಿ ಗೈಸ್ ಇವಾಗ ಲೇಸ್ನ ಓಪನ್ ಮಾಡಿ ಒಂದು ಪ್ಲೇಟಿಗೆ ಹಾಕೋದ.
ವಿಡಿಯೋ ಮಾಡಕ್ ಹೋಗಿ ಆಗ್ಲಿಂದ ಚಿಪ್ಸ್ ತಿಂದು ಇವಣ್ಣನೆ ಒಂದ್ ಪ್ಯಾಕೆಟ್ ಚಿಪ್ಸ್ ಖಾಲಿ ಮಾಡಿದ್ವಿ. ತಂದಿದ್ದು 2 ಪ್ಯಾಕೆಟ್ ಚಿಪ್ಸ್ ಒಂದ್ ಪ್ಯಾಕೆಟ್ ಬರೀ ಖಾಲಿ ಮಾಡಿದ್ಯಾ. ತಂದಿರೋದೇ ತಿನ್ನಕಂತೆ ಮಾಡಕಂತೆ ಮಾಡೋದ ಬನ್ನಿ ಗೈಸ್. ಈಗ ಚಿಪ್ಸ್ನು ಕ್ರಂಚಿ ಮಾಡ್ಕೊಂಡಾಗಿದೆ. ಹಂಗೆ ಎಗ್ನು ಕೂಡ ಹೊಡೆದೇ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೇನಿಲ್ಲ, ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ, ಒಂದು 5 to 10 minutes ಆಯ್ತಿದ್ದಂಗೆ ಬಾಣಲಿಗೆ ಆಯಿಲ್ ಹಾಕೊಂಡು ಇನ್ನು ಬಾಯ್ಲ್ ಮಾಡೋದಷ್ಟೇ. ನೆಕ್ಸ್ಟ್ ಬಾಯ್ಲ್ ಮಾಡಿಬಿಟ್ಟು ಟೇಸ್ಟ್ ಮಾಡ್ಸೋದು ಬನ್ನಿ. ಟೇಸ್ಟ್ 10ಗೆ ಔಟ್ ಆಫ್ 10ಗೆ ಎಷ್ಟು ಕೊಡ್ತಾರೆ ಅಂತ ನೋಡೋದ ಗೈಸ್, ಓಕೆನಾ? ಇವಾಗ ಎಣ್ಣೆ ಇಡೋದ, ಬಾಯ್ಲ್ ಮಾಡ್ಕೊಳ್ಳೋದು. ಈಗ ಬನ್ನಿ ಗೈಸ್, ಫಸ್ಟ್ ಗ್ಯಾಸ್ ಹಚ್ಕೊಳ್ಳೋದು. ನಿಜ ಹಂಗೆ ಅನ್ಕೊಳ್ಳೋದು. ಪ್ಯೂರ್ ಆಗಿರ್ಲಿ ಅಂತ ಸನ್ ಪ್ಯೂರ್ ಎಣ್ಣೆ ಹಾಕ್ತೀವಿ. ಹೆಲ್ದಿ ಆಗಿರ್ಲಿ ಅಂದ್ಬಿಟ್ಟು ಸನ್ ಪ್ಯೂರ್ ಎಣ್ಣೆ ಯೂಸ್ ಮಾಡ್ತಿದೀವಿ ನಾವು. ಹೆಲ್ದಿ ಮುಖ್ಯ ನಮ್ಗೆ. ಫುಲ್ ಗೈಸ್, ಇವಾಗ ಫ್ರಿಜ್ ಇಂದ ಚಿಕನ್ ಇಟ್ಟಿದ್ವಲ್ಲ, ಚಿಕನ್ ಎತ್ಕೊ ಬರೋದು ಬನ್ನಿ ಗೈಸ್. ಡೋರ್ ಎಲ್ಲ ಮುಚ್ಬಿಟ್ಟವ್ರೆ ಗೈಸ್. ನಮ್ಮ ಅಣ್ಣನ ಟೇಸ್ಟ್ ಕೇಳಾಗ ಮಾಡಾದ್ಮೇಲೆ ಹೆಂಗಿರುತ್ತೆ ಅಂತ. ಏನ್ ಅನಿಸ್ತೈತೆ? ಮಾಡ್ತಿದ್ದೀನಲ್ಲ, ತಿನ್ಬಿಟ್ಟು ಇರ್ತೀನ. ಟೇಸ್ಟ್ ಮಾಡು. ಟೇಸ್ಟ್ ಮಾಡ್ಬಿಟ್ಟು 10 ಔಟ್ ಆಫ್ ಎಷ್ಟು ಕೊಡ್ತೀವಿ ಹೇಳು. ಓಕೆ ಗೈಸ್ ಬನ್ನಿ. ಇದನ್ನ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ ಗೈಸ್. ಇನ್ನು ಮಾಡಾದ್ಮೇಲೆ ಇನ್ನೇನು ಅನ್ನಿಸ್ಬಾರ್ದು ನೋಡಿ. ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಸ್ಟಾರ್ಟ್ ಮಾಡೋದ. ಎಣ್ಣೆ ಕಾಯ್ದೈತೆ ಅನ್ಸುತ್ತೆ, ಕಾಯ್ತಿದೆ ಗೈಸ್. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಬನ್ನಿ. ಇವಾಗ ಇನ್ನೇನು ಎಣ್ಣೆ ಕಾಯ್ದಿದೆ ಅನ್ಸುತ್ತೆ ಗೈಸ್. ಇನ್ನೊಂದ್ ಸ್ವಲ್ಪ ಎಣ್ಣೆ ಕಾಯ್ಬೇಕು. ಅಲ್ಲಿವರೆಗೂ ಅಷ್ಟೊತ್ತಿಗೆ ಬನ್ನಿ ಎಲ್ರನ್ನೂ ಒಂದ್ ರೌಂಡ್ ಮಾತಾಡ್ಸ್ಕೊ ಬರೋದ. ಏನ್ ಅನ್ನಿಸ್ತೈತೆ ಅಂತ ಕೇಳೋದು ಅವ್ರನ್ನೆಲ್ಲ. ಫಸ್ಟ್ ನನ್ನ ತಂಗಿನ ಕೇಳೋದ, ಏನ್ ಅನ್ನಿಸ್ತೈತೆ? ಅದು ಗೈಸ್, ಇವಳು ಕೊಡದೆ ತಿನ್ಬಿಟ್ಟಿದೀವಲ್ಲ ಅಂತ ಹೊಟ್ಟೆವ್ರಿ ಗೈಸ್. ಕೊಡ್ದರೆ ತಿಂದಿರೋದಲ್ಲ, ಫಸ್ಟ್ ಅಡ್ಗೆ ಮಾಡ್ಬೇಕು, ಆಮೇಲೆ ತಿಂದ್ರೆ ಅದೊಂತ. ಇವಾಗ ಏನ್ ಅನ್ನಿಸ್ತೈತೆ ಅಡ್ಗೆ ಮಾಡ್ತಿದ್ದೀನಿ ನಾನು. ರೆಸಿಪಿ ಒಂದಿನೂ ಲೋಟದಲ್ಲಿ ನೀರ್ ತಗೊಂಡೋಗಕ್ ಅಡ್ಗೆ ಮನೆಗ್ ಬರ್ದೇ ಇದ್ದವನು ಇವತ್ತು ಅಡ್ಗೆ ಮನೆಗ್ ಬಂದು ಅಡ್ಗೆ ಮಾಡ್ತಾವನೆ. ನೋಡ್ಬೇಕು ಹೆಂಗಿರುತ್ತೆ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಬನ್ನಿ ಹಂಗೆ ನೆಕ್ಸ್ಟ್ ನಮ್ಮಮ್ಮನ್ ಕೇಳೋದ ಬನ್ನಿ ಗೈಸ್. ನಾನೇ ಜಡ್ಜ್ ಹೆಂಗೆ ಅನಿಸ್ತೈತೆ ಅಡ್ಗೆ ಅಂತಿರೋದು? ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತೀನಿ ಅಂತ ಟ್ರೈ ಮಾಡ್ತಿರೋದು. ತಿನ್ನಂಗಿದ್ರೆ ಚೆನ್ನಾಗಿರುತ್ತೆ, ತಿನ್ನಂಗಿಲ್ಲ ಅಂದ್ರೆ ಅದಕ್ಕೆ ಕಮೆಂಟ್ ಹಾಕ್ತೀವಿ. ಆಮೇಲೆ ತಿಂದಾದ್ಮೇಲೆ 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಅಂತ ಹೇಳ್ಬೇಕು ಗೈಸ್. ನಮ್ಮ ಅಪ್ಪನ ಕಾಳೆ ಅದ ಬನ್ನಿ. ನಮ್ಮ ಅಪ್ಪನ ಏನ್ ಅನ್ನಿಸ್ತಿದೆ ಅಂತ ಕೇಳೋದು ಬನ್ನಿ ಗೈಸ್. ಅಷ್ಟೊತ್ತಿಗೆ ಎಣ್ಣೆನು ಕಾಯ್ದಿರುತ್ತೆ, ಅಷ್ಟೊತ್ತಿಗೆ ಮಾತಾಡ್ಸ್ಕೊಂಡು ಬರೋದ ನಮ್ಮ ಅಪ್ಪನ. ಅಪ್ಪ ಡೈಲಿ ಯಾರು ಹೇಳಿ ಕುಂತ್ಕೊಂಡಿರ್ತಾರೆ. ಇವಾಗ ನೋಡಿದ್ರೆ ಇಲ್ಲೇ ಅಡುಗೆ ಮಾಡ್ತಿದ್ದೀನಲ್ಲ, ಏನು ಅನ್ನಿಸ್ತೈತೆ ರೆಸಿಪಿ? ಜೋರಾಗಿ ಮಾತಾಡಬೇಕು. ನಮ್ದು ಲೋ ಬಜೆಟ್ ಯೂಟ್ಯೂಬ್ ಚಾನಲ್, ಮೈಕ್ ಇಲ್ಲ ನಮ್ಮ ಹತ್ರ. ಜೋರಾಗಿ ಮಾತಾಡಿ. ಅಡುಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ ಅಂತ ನಮಗೂ ಕುತೂಹಲ ಆಗ್ತಾ ಇದೆ. ಈಗ ಅದನ್ನು ನೋಡ್ಬಿಟ್ಟು ನಾವು ಹೆಂಗಿದೆ ಏನು ಅಂತ ನೋಡಬೇಕು. ಭಾಳ ಖುಷಿ ಆಯ್ತಾಗ ನೀವು ಮಾಡ್ತಾ ಇರೋ ಅಡುಗೆ ನೋಡೋಣ, ಹೆಂಗೆ ಮಾಡ್ತಾ ಇದ್ದೀವಿ. ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳಿ 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಅಂತ. ಓಕೆನಾ? 10 to 15 minutes ರೆಡಿಯಾಗಿ ಬರ್ತೀವಿ. ಓಕೆನಾ? ಬನ್ನಿ ಗೈಸ್. ಇವಾಗ ಎಣ್ಣೆನೂ ಕಾಯ್ದೆ ಇರುತ್ತೆ. ಬನ್ನಿ ಇವಾಗ ಟಕ್ ಅಂತ ಮಾಡ್ಬಿಟ್ಟು ಟೇಸ್ಟ್ ಮಾಡ್ಸೋದ ಎಲ್ರಿಗೂ ಹೆಂಗೈತೆ ಅಂತ ಅವ್ರನ್ನ ಕೇಳೋದ. ಬನ್ನಿ. ಬರೀ ಒಂದು ರಾಶಿ ಸ್ಲಿಪ್ಪರ್ಸೇ ಐತಿ ನೋಡಿ. ನಮ್ಮ ಎಲ್ಲಿ ಬೇಕಂದ್ರೆ ಅಲ್ಲಲ್ಲ ಬಟ್ಟೆ ಇಟ್ಟಿರ್ತಾರೆ. ದಿನಕ್ಕೆ ಅಷ್ಟೊಂದು ಬಟ್ಟೆ ಬಿಚ್ಚಿದ್ರೆ ಹೋಗ್ತಿ ನಾನು ಏನ್ ಮಾಡೋದು ಫ್ರೆಂಡ್ಸ್? 2 ಟೈಮು, ಬೆಳಗ್ಗೆ ಒಂದು ಜೊತೆ ಬಿಚ್ಚಿದ್ರೆ ಸಂಜೆ ಒಂದು ಟೈಮು ಎಲ್ಲ ಹೋಗ್ಬಾರೆ, ಅದ್ರ ಜೊತೆ ಇನ್ನೊಂದು ಜೊತೆ ಬಟ್ಟೆ. ಅದು ಒದ್ಯದಲ್ಲೇ ನನ್ನ ಕೆಲಸ ಆಗೋಗಿರುತ್ತೆ. ಮಡ್ಚಿಡೋದಲ್ಲಿ
ಅವ್ರಲ್ಲಿ ಒಗೆಯಲ್ಲ, ವಾಷಿಂಗ್ ಮಿಷಿನ್ ಐತೆ ಅದು ವಾಷಿಂಗ್ ಒಗೆಯೋದು. ಮಿಷಿನ್ ಅದೇ ಬನ್ನಿ ಹೋಗಿ guys. ಬನ್ನಿ ಇವಾಗ ಅದಕ್ಕೂ ಕರೆಂಟ್ ಕೊಡ್ಬೇಕಲ್ಲ. ಎಣ್ಣೆ ಖಾಲಿ ಐತೆ ಅನ್ಸುತ್ತೆ. ಬನ್ನಿ ಚೂರು ಜೋರ್ ಮಾಡಿ. ಎಣ್ಣೆ ಖಾಲಿ ಇದೆ ಗೈಸ್. ಹಾ ಗೈಸ್, ಎಣ್ಣೆ ಖಾಲಿ ಇದೆ. ಯಾರು ಈ ತರ ಮಾಡಕ್ ಹೋಗ್ಬೇಡಿ, ನೀರೆಲ್ಲ ಮುಖಕ್ಕೆ ಸಿಡಿಯುತ್ತೆ ಆಮೇಲೆ. ಆ ಥರ ಎಲ್ಲ ಜಾಸ್ತಿ ಮಾಡಕ್ ಹೋಗ್ಬೇಡಿ, ಓಕೆನಾ? ಬನ್ನಿ ಗೈಸ್, ಇವಾಗ ಮಾಡೋದ. ಮೊಟ್ಟೆ ಒಳಗಡೆ ಡಿಪ್ ಮಾಡೋದ. ಡಿಪ್ ಮಾಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಕ್ರಂಚಿ ಮಾಡ್ಕೊಂಡಿದೀವಲ್ಲ, ಕ್ರಂಚಿ ಒಳಗಡೆ ಹಾಕೋದು ಗೈಸ್. ಹಾಕಲ್ಲ? ಬರೋದ್ರೆ ಫಾಸ್ಟ್ ಆಗಿ ಹಾಕ್ಬೇಕು. ಹೆಂಗಂತಿದೆ? ಘಮ ಘಮ ಅಂತ ಸ್ಮೆಲ್ ಬರ್ತಿದ್ಯಾ? ಸ್ಮೆಲ್ ಘಮ ಘಮ ಅಂತಿದೆ. ತಿನ್ನಕ್ಕೆ ಹೆಂಗೈತೋ ಯಾರಿಗೂ. ಹಾ? ಮಾಡಿಲ್ವಾ? ಸ್ಮೆಲ್ ಇಸ್ ನಾಟ್ ಇಂಪಾರ್ಟೆಂಟ್, ಟೇಸ್ಟ್ ಇಸ್ ಇಂಪಾರ್ಟೆಂಟ್. ಗೈಸ್, ನೋಡ್ತಿದ್ರೇನೆ ಸ್ಮೆಲ್ಗೆನೆ ಎಂತ ಬಾಯಲ್ಲಿ ನೀರು ಗಾದೆ. ಬರ್ತೈತೆ. ತಿನ್ನಿದ್ರೆ ಇನ್ನು ಹೆಂಗಿರುತ್ತೆ ಹೇಳಿ ಗೈಸ್. ಯಾಕೆ ಈ ತರ ಅಮ್ಮ ಫುಲ್ ಡ್ರೈ ಫ್ರೂಟ್ಸ್ ಹಾಕಿ. ನೆಕ್ಸ್ಟ್ ಅದನ್ನು ಟ್ರೈ ಮಾಡೋದ ಗೈಸ್. ಇವಾಗ ಇದೇನಾದ್ರು ಚೆನ್ನಾಗಿ ಬಂತು ಅಂತಂದ್ರೆ ನೆಕ್ಸ್ಟ್ ಬೇರೆ ಬೇರೆ ಕುಕಿಂಗ್ ವ್ಲಾಗ್ಸ್ ಮಾಡೋದ, ಒಳ್ಳೊಳ್ಳೆ ಚಾಲೆಂಜಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಿರೋದ ಗೈಸ್. ಇವ್ನು ನೋಡಿ ಗೈಸ್, ಒಳ್ಳೆ ಕೋತಿ ಆಡ್ದಾಗ ಆಡ್ತಿರ್ತಾನೆ ಇಲ್ಲಿ ಯಾವಾಗ ನೋಡಿದ್ರು. ಬೇರೆ ಬೇರೆ ರೆಸಿಪಿಗಳು ಎಲ್ಲ ಟ್ರೈ ಮಾಡ್ತಿರೋದ ಗೈಸ್. ಘಮ ಘಮ ಅಂತೈತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಘಮ ಘಮ ಅಂತೈತೆ. ಮಾಡ್ತಿದ್ಯಾ? ಇದು ಹೊಸ ರೆಸಿಪಿ, ಕ್ರಂಚಿ ಚಿಕನ್ ಅಂತ. ಮಾಡೇಕಲ್ಲ ನಮ್ಮಪ್ಪ ಯಾರೇನು ಮೊದ್ಲೇ ಈ ನೆಪದಲ್ಲಾದ್ರೂ ಅಡಿಗೆ ಮನೆಗ್ ಬರ್ತಾರಲ್ಲ ಅನ್ನೋದೇ ಖುಷಿ. ಈ ನೆಪದಲ್ಲಾದ್ರೂ ಅಡಿಗೆ ಮನೆಗ್ ಬರ್ತಾರಲ್ಲ ಅನ್ನೋದೇ ಖುಷಿ. ತಿನ್ನಕ್ಕೆ ಮಾಡಿಸ್ಕೊಂಡ್ ತಿನ್ನಕ್ ಆಗುತ್ತಲ್ಲ ಅಂತ ಹೇಳು, ಡೋಗಲ್ ಮಾಡ್ಬೇಡ. ಅವಾಗ್ಲಿಂದ ಇಲ್ಲೇ ಕೂತವ್ರೆ, ತಿನ್ಬೇಕು ಅಂತ ಆಸೆ ಆಗ್ತೈತೆ. ಅದಕ್ಕೆ ಅವಾಗ್ಲಿಂದ ಇಲ್ಲಿ ಕೂತ್ಕೊಂಡು ಇದ್ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತವ್ರೆ. ನೋಡೋಣ ನೆಕ್ಸ್ಟ್ ಟೈಮ್ ಅವ್ರು ಮಾಡ್ತಾರ ಮಾಡಲ್ವಾ ಅಂತ. ಈ ತರ ಅಲ್ಲ ಗೈಸ್, ಅವ್ರು ಯಾರು ಮಾಡ್ಕೊಡಲ್ಲ, ಅದಕ್ಕೆ ನಾವಾರು ಮಾಡ್ಕೊಡ್ತಿದೀವಿ. ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಅವರು. ಸಕ್ಕತ್ತಾಗಿ ಬರ್ತಿದೆ ಅನ್ಸುತ್ತೆ. ಗೈಸ್, ನೆಕ್ಸ್ಟ್ ಇದು ಆಯ್ತಿದಂಗೆ ಎಲ್ಲರ ತಿನ್ಸಿ ಟೇಸ್ಟ್ ಕೇಳೋದ. ನೆಕ್ಸ್ಟ್ ಒಂದು 5 to 10 ಮಿನಿಟ್ಸ್ ಆಗಿದ್ರು. 5 to 10 ಮಿನಿಟ್ಸ್ ಆದ್ಮೇಲೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಈಗ ಆಗಿದೆ, ತೆಗಿಯೋದ ಬನ್ನಿ ಗೈಸ್. ಇವಾಗ ಗೈಸ್,
ಗೈಸ್ ಬನ್ನಿ ಫಸ್ಟ್ ನಾವು ಅಪ್ಪಂಗೆ ಟ್ರೈ ಮಾಡೋದ. ಏನಕ್ಕಂದ್ರೆ ಅವರು ಶೆಫ್ ಅಲ್ವಾ, ಅವ್ರು ಕರೆಕ್ಟಾಗಿ ಹೇಳ್ತಾರೆ. ಏನು ಸ್ವಲ್ಪ ಉಪ್ಪು ಖಾರ ಏನೇ ಆಚೆ ಈಚೆ ಆಗಿದ್ರು ಫಸ್ಟ್ ಅವ್ರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಾನು ಇರಿ ಗೈಸ್ ಫಸ್ಟ್ ಇದು ಹಚ್ಕೊಡ್ತೀನಿ. ಬನ್ನಿ ಫಸ್ಟ್ ನಾವು ಅಪ್ಪಂಗೆ ಟ್ರೈ ಮಾಡ್ಸೋದು. ಬನ್ನಿ ಓ ಗೈಸ್ ನಮ್ಮ ಅಪ್ಪ ಒಬ್ಬರೇ ಅವರೇ ಅಂತ ಅನ್ಕೊಂಡ್ರೆ ಗಂಡೆ ಹೆಂಡತಿ ಇಬ್ರು ಕುಂತ್ಕೊಬಿಟ್ಟವ್ರೆ ನೋಡಿ ಇಲ್ಲೇ. ಇವಾಗ ಅವ್ರಿಗೆ ಫಸ್ಟು ತಿನ್ನಿಸ್ಬಿಟ್ಟು 10 ಔಟ್ ಆಫ್ ಎಷ್ಟು ಕೊಡ್ತಾರೆ ಅಂತ ಕೇಳೋದ, ಟೇಸ್ಟ್ ಹೆಂಗಿದೆ ಅಂತ ಕೇಳೋದ. ಬನ್ನಿ ಗೈಸ್ ನೋಡಿ. ಓ ಎಲ್ಲಲ್ಲ ಪೀಸು ಇದು ಕ್ರಿಸ್ಪಿ ಚಿಕನ್ ಅಂತ. ಹಾಂ ನಮ್ಮ ಭಟ್ರು ಎಷ್ಟು ಕೊಡ್ತಾರೆ, 10 ಔಟ್ ಆಫ್ ಎಷ್ಟು ಕೊಡ್ತಾರೆ ಇದಕ್ಕೆ ಚಿಕನ್ ತಿನ್ನಬೇಕು. ಚೆಕ್ ಮಾಡ್ಬೇಕಲ್ಲ ಹೆಂಗ್ ಮಾಡಿದ್ರಿ, ಜ್ವರ ಮಾಡಬೇಕು ಏನು ಹೆಂಗ್ ಮಾಡಿದ್ರಿ ಚಿಂಟು ಸೂರ್ಯವನೇ ಬಂದು ಸಿ ಬಿ ಸಿ ಗಾಯ್ಸ್ ನೋಡಲ್ಲ ನೀ ಏನು ಹೇಳ್ತಾರೆ. ಬನ್ನಿ ಗಾಯ್ಸ್ ಹಂಗೆ ಹೆಂಗಿದೆ ಹೆಂಗಿದೆ ಯಾಕೋ ಹಿಂಗೆ ಅನ್ಕೊಂಡು ಪ್ಲೇಟ ಖಾಲಿ ಮಾಡೋದು. ಗೈಸ್ ಹೇಗಿದೆ 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಚೆನ್ನಾಗಿದೆ ಗೈಸ್? ಬನ್ನಿ 10 ಔಟ್ ಆಫ್ ಎಷ್ಟು ಕೊಡ್ತಾರೆ ಕೇಳೋಣ. 10 ಔಟ್ ಆಫ್ ಎಷ್ಟು ಈಗ ಇದಕ್ಕೆ ನಿಮಗೆ 10 ಔಟ್ ಆಫ್ 10 ನಿಜವಾಗ್ಲೂ ನಿಜವಾಗ್ಲು ಗೈಸ್ 10 ಔಟ್ ಆಫ್ 10 ನಮ್ಮ ಕುಕ್ಕೆ ಎಡ್ ಶೆಫೆ 10 ಔಟ್ ಆಫ್ 10 ಕೊಡ್ತಾರೆ ಅಂತಂದ್ರೆ ನಮ್ಮ ಅಮ್ಮ ಎಷ್ಟು ಕೊಡ್ತಾರೆ ನೋಡೋಣ. ಬನ್ನಿ ಗೈಸ್ ಇವಾಗ ಟೇಸ್ಟ್ ಮಾಡಿ ಹಿಂಗೆ ಗೈಸ್ ಹೇಳ್ತಾರೆ ನೋಡಿ ಇವಾಗ. ಇವ್ರು ಸ್ವಲ್ಪ ಕಂಜೂಸು. ಚೆನ್ನಾಗೈತೆ ಕ್ರಂಚಿ ಕ್ರಂಚಿಯಾಗಿ. ಅದಕ್ಕೆ ಅದನ್ನ ಕ್ರಂಚಿ ಚಿಕನ್ ಅನ್ನೋದು. ಟೇಸ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ನಿಜ 10 ಔಟ್ ಆಫ್ ಎಷ್ಟು 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಇದಕ್ಕೆ? ಔಟ್ ಆಫ್ ನಿಜವಾಗ್ಲೂ Super ಆಗಿದೆ. ಔಟ್ ಅಂದ್ರೆ 10ಗಿಂತ ಆಚೆ ಅಂತ. 10 ಔಟ್ ಆಫ್ ಔಟ್ ಬಂದಿದೆ. ಇವಾಗ ನೆಕ್ಸ್ಟ್ ಬನ್ನಿ, ಏನು ಎಲ್ರಿಗೂ ಬನ್ನಿ ಒಂದೊಂದು ಪೀಸ್ ಕೊಡ್ತೀವಿ ಅಂತಲ್ಲ, ಟೇಸ್ಟಿಗೆ ಮಾಡಿದ್ದೀವಿ, ಆಮೇಲೆ ಎಲ್ರಿಗೂ ಮಾಡಿಕೊಡ್ತೀನಿ. ಬನ್ನಿ ಇವಾಗ ನಮ್ಮ ಅಣ್ಣನ ಕೇಳೋದ. ನೈಸ್ ಕ್ಯಾಪಲ್ಲಿ ನಾನು ಒಂಚೂರು ಯಾಕಂದರೆ ನಾನೇ ಅಲ್ಲ ಮಾಡಿರೋದು. ಇವಾಗ ನಮ್ಮ ಬ್ರದರ್ನ ಕೇಳೋದ ಹೆಂಗಿದೆ ಅಂತ. ಯಾವ್ದಾರು ಹೆಂಗಿದೆ ಟೇಸ್ಟ್ ಹೆಂಗಿದೆ ಗಾಯ್ಸ್ ನೋಡಿ, ಅನುಭವಿಸ್ಕೊಂಡು ತಿಂತವ್ರೆ, ಫೀಲ್ ಮಾಡ್ತಾರೆ ಗಾಯ್ಸ್ ಫುಲ್ಲು. ನಮ್ದು ಲೋ ಬಜೆಟ್ ಯೂಟ್ಯೂಬ್ ಚಾನಲ್, ಸ್ವಲ್ಪ ಜೋರಾಗಿ ಮಾತಾಡಿ. ಮಸ್ತಾಗೈತೆ. ಫಸ್ಟ್ ಟೈಮ್ ಟ್ರೈ ಮಾಡೋಣ. ಮನೆ ಇದೆ 10 ಔಟ್ ಆಫ್ ಇದು ಇದು ನಾನು ಹೇಳ್ಕೊಟ್ನಲ್ಲ ಅವಾಗ್ಲೇ. ಹೇಳು ನಾನು ಹೇಳ್ಕೊಟ್ಟೆ ಗೈಸ್, ಇದನ್ನ ಹೇಳ್ಕೊಟ್ಟಿದ್ದು ನಮ್ಮ ಅಣ್ಣ ಅಂತ ಹೇಳು ಅಂತ ಹೇಳ್ಕೊಟ್ಟವ್ರೆ, ಅದಕ್ಕೆ ಹೇಳ್ತಿದ್ದೀನಿ ಗೈಸ್. ಚೆನ್ನಾಗೈತೆ ಗೈಸ್, ಚೆನ್ನಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಮನೇಲಿ. ಇದಾ 10 ಔಟ್ ಆಫ್ ಎಷ್ಟು? 10 ಔಟ್ ಆಫ್ 10 ಅಂತೆ ಗೈಸ್. 3 ಜನ ಇದ್ದಾರೆ ಬನ್ನಿ. ಇವಾಗ ನಮ್ಮ ತಂಗಿನ ಕೇಳೋದಾ? ಬನ್ನಿ. ನೋಡಿ ಒಳ್ಳೆ ಒಂದ್ ದಿವಸಕ್ಕೂ ನಮಗೆ ಮಾಡ್ಕೊಟ್ಟಿಲ್ಲ, ನಾನು ಮಾಡ್ಕೊಡ್ತಿದ್ದೀನಿ. ನೋಡ್ತಾ ಇರಿ, ತಿನ್ಬೇಕು ಅನ್ನಿಸ್ತಿದೆ ಗೈಸ್. ಇವಳೇ ನಿಂತಿರ್ತಾಳೆ. ತಟ್ಟೆಲಿರೋದೆಲ್ಲ ಖಾಲಿ ಮಾಡ್ತಾರೆ ಕಣ ಅವನು. ಗೈಸ್ ನೀವು ಇದನ್ನ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ ಬೇಕು. ಬೋನ್ಲೆಸ್ ಚಿಕನ್ ತಗೊಂಡು ಮಾಡಿ ಗೈಸ್. ನೀವು ಹೆಂಗಿದೆ ಎಷ್ಟು? ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ದು ಇನ್ನು ಐತೆ ಮಾಡ್ಬೇಕಿಲ್ಲ. ಇನ್ನು ಮಾಡ್ತೀಯ ತಾನೇ? ಹೇಳಿದ್ರೆ ಕೊಡು. ಸಕ್ಕತ್ತಾಗೈತೆ ಗೈಸ್ ನೋಡಿ ಚೆನ್ನಾಗೈತೆ ಅಂತ. ಈ ಎಷ್ಟು 10 ಔಟ್ ಆಫ್ 10 ಔಟ್ ಆಫ್ 10. ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾನೆ, ಚೆನ್ನಾಗಿದೆ. ಒಳ್ಳೆ ಇನ್ನೊಬ್ರು ಇದಾರೆ ಗಾಯ್ಸ್ ನಮ್ಮ ಮನೇಲಿ ದೊಡ್ಡವರು, ಅವ್ರಿಗೆ ಕೊಡಬೇಕು.
ಬನ್ನಿ ಬನ್ನಿ, ಮೇನ್ ಅವರೇ ನಮ್ ಲೈಟ್ ಮ್ಯಾನ್ ಇವತ್ತು ಅವರು. ಕಾಣ್ತೀಯಾ ಇದೆಯಾ 10 out of 11 ಗೈಸ್, 10 out of 11 ಅಂತೆ ಗೈಸ್. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಂಗೆ ನೆಕ್ಸ್ಟ್ ಲಾಗಲ್ಲಿ ಸಿಗೋದ ಇದೇ ಥರ ಯಾವ್ದಾದ್ರು ಕುಕ್ಕಿಂಗ್ ಲಾಗು ಇಲ್ಲ ಚಾಲೆಂಜಿಂಗ್ಸ್ ಲಾಗಲ್ಲೆಲ್ಲ ಸಿಗ್ತೀನಿ ಗೈಸ್. ಓಕೆ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ ಬಾಯ್, ಟೇಕ್ ಕೇರ್.